ಹಾಯ್ ಆಲ್ ವೆಲ್ಕಮ್ ಟು ಸ್ಮಿತಾಸ್ ಶೆಟ್ಟೀಸ್ ಚಾನಲ್. ಇದು 7 o'clock ಮಾರ್ನಿಂಗ್ ಬ್ಲಾಗ್. ಇದು ಸ್ಕೂಲಿಗೆ ಹೊಂಟಿದ್ದ ಅವ್ನು ಆ್ಯಕ್ಚುಲಿ ನಾವು ಗೇಟ್ ತನಕ ಡ್ರಾಪ್ ಮಾಡಿ ಒಂದು ರೌಂಡ್ ವಾಕ್ ಮಾಡಿ ಬರ್ತೇನೆ. ನಾನು ಇವತ್ತು ಆ್ಯಕ್ಚುಲಿ ವಾಯುನೂ ಕರ್ಕೊಂಡು ಬರಾಕತ್ತೇನೆ, ಯಾಕಂದ್ರೆ ವಾಯು ಎದ್ದುಬಿಟ್ಟಿದ್ದ. ದಿನ ಹೇಳ್ತಾನೆ ನಾವು ಎದ್ದಾಗ ಮತ್ತು ಮಲ್ಕೊತಾನೆ. ಮಲಗಿಸಿದ್ರೆ ಇವತ್ತು ಯಾಕೆ ಮಕ್ಕೋಲಿಲ್ಲ ಅಂದ್ಕೊಳ್ಳಿ ಅವನು ಕರ್ಕೊಂಡು ಬಂದೆ ನಾನು ವಂಚಂಗೆ ಡ್ರಾಪ್ ಮಾಡ್ಬೇಕಂತ ಹೇಳಿ. ಫುಲ್ ಫ್ರೆಶ್ ಆಗ್ಯಾನ. ನೋಡ್ರಿ ಅವ್ನು ಹೆಂಗೆ ನೋಡಾಕತ್ತಾನ. ವಂಚನ್ ಸ್ಕೂಲ್ ಬಸ್ ಬಂದು ನಿಂತಿತ್ತು. ಅವ್ನು ಬಿಟ್ಟು ವಾಪಸ್ ಮ್ಯಾಗ ಹೋದ. ನಮ್ಮ ಮನೆಯವ್ರು ಅಂದ್ರೆ ವಾಯು ಮಲ್ಕೊಳಂಗಿಲ್ಲ, ಹಂಗಂದ್ರೆ ಒಂದು ರೌಂಡ್ ವಾಕಿಂಗ್ ಮಾಡು ನಡಿ, ಇವನು ಕರ್ಕೊಂಡ ಅಂತಂದ್ರೆ ಮತ್ತು ಅವ್ನು ಕರ್ಕೊಂಡ ವಾಕಿಂಗ್ ಮಾಡೋಕೆ ಬಂದಿದ್ದೆ. ಆ್ಯಕ್ಚುಲಿ ಅವ್ನು ಪ್ರ್ಯಾಮ್ದಾಗ ಭಾಳ ತನಕ ಕುಂದ್ರಂಗಿಲ್ಲ, ಒಂದು ಅರ್ಧ ರೌಂಡ್ ಆಗುತ್ತಾನ ಕುಂದಿರ್ತಾನೆ, ಆಮ್ಯಾಗ ಎತ್ಕೊ ಅಂತ ನಿಂತು ಬಿಡ್ತಾನೆ. ಹೆಂಗಾರ ಮಾಡಿ ಸ್ವಲ್ಪ ಕುಂದ್ರಿಸ್ತೀವಿ, ಭಾಳ ಅಳಾಕತ್ತಂದ್ರೆ ಎತ್ಕೊಂಡ್ಬಿಡ್ತೇವೆ, ಯಾಕಂದ್ರೆ ನಾವು ಅವ್ನು ಲೈಕ್ ಆಗಂಗಿಲ್ಲ ಭಾಳತ್ತನ ಪ್ರ್ಯಾಮ್ದಾಗ. ಆಮ್ಯಾಗ ಬಂದಿದ್ದು ಮಲ್ಕೊಂಡು ಎದ್ದು ನಮ್ಮ ತಂಗಿ ಆ್ಯಕ್ಚುಲಿ ಅರ್ಬಿ ಮಡ್ಚಾಕತ್ತಿದ್ಲು, ಆಕೆ ಜೊತೆ ಆಟಾಡ್ಕೊತ ಹೆಂಗೆ ಕುಂತ ನೋಡ್ರಿ. ಅವಂಗೆ ತಿನ್ಸಾಕತ್ತಾಳಾಕೆ ಆ್ಯಕ್ಚುಲಿ. ಒಂದು 4 ತುತ್ತು ತಿಂತಾನೆ, ಆಮ್ಯಾಗ ಬ್ಯಾಡ ನಿಂತ್ಬಿಡ್ತಾನೆ. ಮತ್ತು ಹೆಂಗಾರ ಮೈಂಡ್ ಡೈವರ್ಟ್ ಮಾಡಿ ನಗಿಸಿ ಹೆಂಗಾರ ತೋರಿಸಿ ಏನಾರು ಮಾಡಿ ತಿನ್ನಿಸ್ತೇವೆ. ಈವ್ನಿಂಗ್ ಆ್ಯಕ್ಚುಲಿ ನಿನ್ನೆ ನಾನು ಗ್ರಾಸರಿ ತಂದಿದ್ದೆ. ಅವನ್ನೆಲ್ಲನೂ ಏನಂದ್ರೆ ಒಂದು ಬೇಸರ ಒಂದು ಕೆಲಸ ಏನಂದ್ರೆ ಗ್ರಾಸರಿ ತಂದಿದ್ದ, ಆಮ್ಯಾಗ ಅವನ್ನೆಲ್ಲ ವಾಪಸ್ ಅದ್ರ ಜಾಗಕ್ಕೆ ಇಡೋದು ಭಯಂಕರ ದೊಡ್ಡ ಪ್ರಾಬ್ಲಮ್. ಅದ್ರಾಗ ನಾನು ಯಾವಾಗ ಗ್ರಾಸರಿ ತೊಗೊಂಡು ಬಂದ ಮೇಲೆ ಪೂರ್ತಿ ಹಿಂಗೆ ನಂದು ಒಂದು ಕಬರ್ಡ್ ಐತಿ, ಎಲ್ಲ ಸಾಮಾನು ಇಡೋದು ಕಿಚನ್ದಾಗ. ಅದನ್ನೆಲ್ಲ ಪೂರ್ತಿ ಕ್ಲೀನ್ ಮಾಡಿನೇ ಇಡ್ತೇನೆ ನಾನು, ಯಾಕಂದ್ರೆ ಕ್ಲೀನ್ ಇರ್ತೈತಿ. ಹಗ್ಲೆ ಮಾಡ್ಕೊತ ಇದ್ರೆ ಅಂಥೇಳಿ ಎಲ್ಲ ಸ್ವಚ್ಛನಾಗಿ ತೆಗೆದು ಯಾವ್ಯಾವ್ದಾಗ ಏನೋ ಸ್ವಲ್ಪ ಏನಾರು ಇದ್ವಂದ್ರೆ ಅದನ್ನು ತೆಗೆದು ಡಬ್ಬಿ ತೊಳೆದ ವಾಪಸ್ ರೀಫಿಲ್ ಮಾಡ್ತೇನೆ ನಾನು. ವಾಯು ಆ್ಯಕ್ಚುಲಿ ಹಾಲ್ದಾಗ ಕುಂತಿದ್ದ, ಮತ್ತು ಓಡಿ ಬಂದ ಇವನ್ನೆಲ್ಲ ಸಾಮಾನು ನೋಡಿ. ಹಂಗೆ ಆರ್ಮಿ ವಾಕ್ ಮಾಡ್ತಾನೆ, ಅಂದ್ರೆ ಹೊಟ್ಟೆ ಸರ್ಸ್ಕೊಂಡು ಬರ್ತಾನೆ. ಟ್ರಾವೆಲ್ ಮಾಡಂಗಿಲ್ಲವ. ಮತ್ತು ವಂಶಗಂದ್ರೆ ಸ್ವಲ್ಪ ಮುಂದೆ ವಂಶ ನಂಗೆ ಇಡಕ್ಕೆ ಈಸಿ ಆಕೈತೆ ಅಂಥೇಳಿ ಅವನು ಹೋದ. ಮತ್ತು ವಾಯು ಬಂದ ನೋಡ್ರಿ ಆಟಾಡ್ಕೊಂತ. ಅವೆಲ್ಲ ಆ್ಯಕ್ಚುಲಿ ಬಾಯಾಗ ಹಾಕ್ಕೋಬೇಕು ಅನಿಸುತ್ತೆ ಅವ್ನಿಗೆ. ಈಗ ಹಲ್ಲು ಬರಾಕತ್ತ, ಹೀಗಾಗಿ ಎಲ್ಲ ಬಾಯಾಗ ಬಟ್ ಕಡಿಯಾಕೆ ಏನಾರ ಸಾಮಾನು ಬೇಕು ಅವ್ಗೆ. ಹಿಂಗೆ ಮಾಡ್ರೆ ಅಲ್ಲಿ ಯಾವ್ಯಾವ ಅವೆಲ್ಲ ತೊಗೊಂಡು ಬಾಯಾಗ ಹಾಕ್ಕೊಳಕತ್ತಿದ್ದು ನಾವು. ಇಂಥವೆಲ್ಲ ಭುಜಿಯ ಎಲ್ಲ ತೊಗೊಂಬಂದ್ರೆ ಇವನ್ನೆಲ್ಲ ಟ್ರಾನ್ಸ್ಪರೆಂಟ್ ಡಬ್ಬಿನಾಗ ಇಡ್ತೇನೆ ನಾನು. ಈಸಿ ಆಕೈತೆ, ನನ್ನ ಹಸ್ಬೆಂಡ್ಗೆ ಸಿಗ್ತಾವೆ. ಸ್ಟೀಲಿನ ಡಬ್ಬಿಗಾದ್ರೆ ಹುಡ್ಕೊಂತ ಕುಂದಿರ್ಬೇಕಾಕೈತೆ ಅವ್ರು. ಹಿಂಗೆ ನಾನು 2 ದೊಡ್ಡ ಹಿಂಗೆ ಪ್ಲಾಸ್ಟಿಕ್ ಕಂಟೈನರ್ ಮಾಡಿಬಿಟ್ಟೆ, ಅದ್ರಾಗ ಎಲ್ಲ ಸಾಮಾನು ಇಡ್ತೇನೆ ನಾನೀಗ. ಸ್ಟೀಲಿನ ಡಬ್ಬಿ ಆಲ್ಮೋಸ್ಟ್ ತೆಗೆದುಬಿಟ್ಟೇನೆ ನಾನೀಗ. ಸಿಗಂಗಿಲ್ಲ, ಭಾಳ ಹುಡುಕ್ಬೇಕಾಕೈತೆ. ಅದ್ರಾಗ ಮಾರ್ನಿಂಗ್ ವಂಚನ್ ಟೈಮ್ದಾಗಂತೂ ಭಾಳ ಡಿಫಿಕಲ್ಟ್ ಆಕೈತಿ. ಹಿಂಗೆ ಸೋಪು ಎಲ್ಲ ಹಿಂಗೆ ಇಟ್ಬಿಡ್ತೇನೆ ನಾನು ಪ್ಲಾಸ್ಟಿಕ್ ಬಾಸ್ಕೆಟ್ದಾಗ. ಸೊ ಈಸಿ ಆಕೈತೆ ತೊಗೊಳಕ್ಕೆ ಅಂಥೇಳಿ. ಅದಾದಮೇಲೆ ನಾವು ವಟಪೂರ್ಣಿಮಾದ ದಿವಸದ ಬ್ಲಾಗ್ ಇದೆ ಆ್ಯಕ್ಚುಲಿ. ನಾನು ಅವತ್ತು ವೀಡಿಯೋ ರೆಕಾರ್ಡಿಂಗ್ ಮಾಡಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಮಹಾರಾಷ್ಟ್ರದಾಗ ಏನಂದ್ರೆ ವಟಪೂರ್ಣಿಮಾ ದಿನ ಅಂದ್ರೆ ಹಸ್ಬೆಂಡ್ ಸಂಬಂಧ ಉಪವಾಸ ಇರ್ತಾರೆ ಅವತ್ತು ಅವ್ರು. ಮೋಸ್ಟ್ಲಿ ಆಲದ ಮರಕ್ಕೆ ಪೂಜೆ ಮಾಡ್ತಾರೆ ಅವ್ರು. ಹಿಂಗೆ 7 ಸುತ್ತು ದಾರದಲ್ಲೇ ಸುತ್ತಾರೆ, ಉಪವಾಸ ಇರ್ತಾರೆ, ಏನೂ ತಿನ್ನಂಗಿಲ್ಲ ಅವತ್ತೊಂದು ದಿನ. ಹಾಲು ಹಣ್ಣದಾಗ ಇರ್ತಾರೆ ಮೋಸ್ಟ್ಲಿ. ಮಹಾರಾಷ್ಟ್ರದೊಂದು ಫೆಸ್ಟಿವಲ್ ಇದೆ, ಭಾಳ ಚಂದ ಇರ್ತೈತಿ. ಇದೆಲ್ಲರೂ ಎಷ್ಟು ರೆಡಿಯಾಗಿ ಚೆಂದಾಗಿ ಬರ್ತಾರೆ ನೋಡ್ರಿ. ಎಲ್ಲ ಅವರ ಪೂಜೆ ಮಾಡಾಕತ್ತಿದ್ರು. ಆಮೇಲೆ ಪೂಜೆ ಮಾಡಿದ್ಮೇಲೆ ಅವರು ಅರ್ಶಿನ ಕುಂಕುಮನೂ ಕೊಡ್ತಾರೆ. ಉಡಿ ತುಂಬಾಕತ್ತಿದ್ರು ಆ್ಯಕ್ಚುಲಿ. ಅದಾದ್ಮೇಲೆ 2 ರೀಲ್ ಮಾಡೋದು ನೀನು ಬಂದಿದ್ರೆ, ಹಿಂಗಾಗಿ ನಾನು ಬಂದಿದ್ದೆ. ನನ್ನ ಫ್ರೆಂಡಿಗೆ ಈಕಿ 4 ತಿಂಗಳಿಗೆ ಬೇಬಿ ಇದು ಹೆಂಗೆ ಅಳಾಕತ್ತಿ ನೋಡ್ರಿ ಭಾಷಕಿ ಎಲ್ಲ ರೀಲೆಲ್ಲ ಮಾಡಿದ್ವಿ. ಇನ್ನು ಮನೆಗೆ ಹೋಗೋಣ. ಆ್ಯಕ್ಚುಲಿ ಈಗ ಮೊದಲು ಹೆಂಗಿರ್ತಿತ್ತು, ಹುಡುಗರು ಸ್ಕೂಲಿಗೆ ಹೋಗ್ಬಿಡ್ತಿದ್ರು, ನಾವು ಎಷ್ಟೊತ್ತು ಏನು ಮಾಡಿದ್ರು ನಡೀತಿತ್ತು. ಈಗ 2 ಸಣ್ಣ ಎಲ್ಲ ಸೆಕೆಂಡ್ ಬೇಬಿ ಬಂದವ್ರ. ಆಲ್ಮೋಸ್ಟ್ ಒಂದು ನಂದು 3-4 ಮಂದಿ ಫ್ರೆಂಡ್ಸಿಗೆ ನಾನಿಂದ ಇನ್ನು ವಾಯುನ ಬಿಟ್ಟು ಬಂದೇನೆ, ಹೇಳ್ತಾನೆ ಹೋಗು ನಡ್ರಿ ಅಂಥೇಳಿ ನಾನಂದೆ. ವಾಯು ಆ್ಯಕ್ಚುಲಿ ಸಂಜೆ ಮುಂದೆ ಊಟ ಮಾಡೋಕೆ ಅನ್ನತ್ತಿದ್ದೆ ನೋಡ್ರಿ. ಹಾಡು ಹಾಡ್ಕೊಳ್ಬೇಕು. ರಾತ್ರಿ 12 ಗಂಟೆಗೆ ವಂಚಂಗೆ ನೆನಪಾತ ಒಂದೊಂದು ಪ್ರಾಜೆಕ್ಟ ಸಬ್ಮಿಟ್ ಮಾಡೋದಿತ್ತು. ನೆಕ್ಸ್ಟ್ ಡೇ ಲಾಸ್ಟ್ ಡೇ ಇತ್ತು ಅವತ್ತು.
ಅವನ ಇಲ್ಲಿ ಇದನ್ನು ಸ್ಕೆಲಿಟನ್ ಮಾಡಬೇಕಾಗೈತಿ. ಇದನ್ನೇನದು ಮ್ಯಾಚ್ ಬಾಕ್ಸ್ದ ಸ್ಟಿಕ್ಸ್ಲೇ ಇಲ್ಲಾದ್ರೆ ಐಸ್ ಕ್ರೀಮ್ ಇದು ಸ್ಟಿಕ್ಸ್ಲೇ ಅಂದ್ಕೊಳ್ಳಿ. ನಾವೊಂದು ಮ್ಯಾಚ್ ಬಾಕ್ಸ್ ಸ್ಟಿಕ್ ಈಸಿ ಆಕೈತಿ, ಪಟ ಪಟ ಮಾಡಿದ್ರತ್ತ. ನಾವೊಂದು ನಿಮ್ಮ ಮಕ್ಕಳು ಇಲ್ಲಾರ ಅವ್ನು ಬೆಳಗ್ಗೆ 6:30 ಅವ ಹೇಳ್ಬೇಕಾಕೈತಿ, ಮತ್ತು ಭಾಳತ್ತ ಆಕೈತಿ ಇದು ಅಂಥೇಳಿ ಹೇಳಿ ಅವ್ನು ಮಲಗಿಸಿದ್ವಿ. ನಾನು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಮಾಡಾಕತ್ತಿರೋದು, ನಾನು ಸ್ವಲ್ಪ ಬರೀ ಅವ್ರಿಗೆ ಹೆಲ್ಪ್ ಮಾಡಿದೆ ಅಷ್ಟೆ. ಪ್ರೊಜೆಕ್ಟ್ ವರ್ಕ್ ಆ್ಯಕ್ಚುಲಿ ನಮಗೂ ಮಕ್ಳಿಗೆ ಗೊತ್ತಾಗಿಲ್ಲ. ನಂಗೆ ಯಾವ್ದಾರ ಪ್ರೊಜೆಕ್ಟ್ ವರ್ಕ್ ಬಂದರೆ ಇಷ್ಟು ಸಿಟ್ಟು ಬರ್ತೈತಿ. ಯಾಕಂದ್ರೆ ಅರ್ಧ ನಾವು ಮೆಹನತ್ ಮಾಡ್ಬೇಕಾಕೈತಿ ಹುಡುಗರ್ಕಿಂತ.